ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಯಮ್ಮನ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಮತ್ತು ಇವತ್ತಿನ ದಿವಸ ಯಾವ ಒಂದು ಕೆಲಸಕ್ಕೋಸ್ಕರ ಮಂತ್ರವನ್ನು ಹೇಳ್ತಾ ಇದ್ದೀನಿ, ಯಾವ ಒಂದು ದೀಪಾರಾಧನೆಯನ್ನು ಮಾಡಬೇಕು, ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನೋಡಿ, ವರಾಯಮ್ಮನ ದೇವಸ್ಥಾನಕ್ಕೆ ನಾವು ಇದು ಫ್ರೈಡೇ ಹೋಗಿರುವಂಥ ವಿಡಿಯೋ ಆಗಿರುತ್ತೆ. ನಾವು ಹೋಗಿದ್ದು ಸ್ವಲ್ಪ ಅಲ್ಲಿ ಲೇಟ್ ಆಗಿತ್ತು, ಹಾಗಾಗಿ ಇಲ್ಲಿ ದೇವಸ್ಥಾನದ ಬಾಗಿಲನ್ನು ಹಾಕಿಬಿಟ್ಟಿದ್ರು. ಇಲ್ಲಿ ಏನಂತಂದರೆ ನಾವು ಬೇಗನೆ ಹೋಗಬೇಕು. ಒಂದು 12 ಗಂಟೆ ಮೇಲೆ ಹೋದರೆ ಇಲ್ಲಿ ಬಾಗಿಲನ್ನು ಹಾಕಿರ್ತಾರೆ. ಹಾಗಾಗಿ ನಾವು ಆಚೆ ಕಡೆಯೇ ಏನಾನ ಇಲ್ಲಿ ಕೈ ದೂರುತ್ತೆ, ದೀಪಾರಾಧನೆ ಮಾಡಬಹುದು, ತೆಗೆದುಕೊಂಡು ಹೋಗಿರುವಂಥ ನೈವೇದ್ಯ ಕೂಡ ಇಡಬಹುದು. ಆದರೆ ಅಲ್ಲಿ ಬೀಗ ಹಾಕಿದ್ರು ಅಂತಂದರೆ ತೆಗೆಯೋದಿಲ್ಲ. ಮತ್ತು ಸಂಜೆ ಒಂದು 5:30-6 ಗಂಟೆ ಮೇಲೇ ಓಪನನ್ನು ಮಾಡ್ತಾರೆ. ಮೇನ್ ಡೋರು ಹಾಕೋದು ಬಂದು 2 ಗಂಟೆ ಆಗುತ್ತೆ. ಮತ್ತು ಈ ಒಂದು ಏನು ಅಮ್ಮನವರ ಒಂದು ದೇವಸ್ಥಾನದ ಬಾಗಿಲನ್ನು ಅಲ್ಲಿ ಬೇಗನೆ ಹಾಕ್ಬಿಡುವಂಥದ್ದು. ನಾನು ಎಷ್ಟಾಗುತ್ತೋ ನನ್ನ ಕೈನಲ್ಲೇ ಅಷ್ಟು ಕ್ಲಿಪ್ಪಿಂಗನ್ನು ತೆಗೆದುಕೊಂಡು ಬಂದಿದ್ದೀನಿ. ನೋಡಿ, ವಿಶೇಷವಾಗಿ ಯಾವ ರೀತಿ ದೀಪಾರಾಧನೆಯನ್ನು ಮಾಡಬೇಕು ತಾಯಿಗೆ. ತುಂಬ ಕಷ್ಟದ ಮೇಲೆ ಕಷ್ಟಗಳು ಬರ್ತಾ ಇದೆ. ನಾವು ಏನೇ ಮಾಡಿದ್ರೂ ಕೂಡ ನಮ್ಮ ಕಷ್ಟ ಅನ್ನೋವಂಥದ್ದು ತೀರ್ತಾ ಇಲ್ಲ. ಒಂದು ಸಾಲ ತೀರ್ಸೋಕ್ಕೋಗಿ ಇನ್ನೊಂದು ಸಾಲ ತೀರ್ಸೋಕ್ಕೋಗಿ ಮತ್ತೊಂದು, ಅದೇನೋ ಹೇಳ್ತಾರಲ್ವ, ಒಂದು ಸುಳ್ಳು ಹೇಳೋಕ್ಕೋಗಿ ಮತ್ತೊಂದು ಸುಳ್ಳು ಹೇಳೋಕ್ಕೋಗಿ ಮತ್ತೊಂದು ಸುಳ್ಳು, ಆ ರೀತಿಯಾಗಿ ಆಗ್ಬಿಡುತ್ತೆ. ಹಾಗಾಗಿ ನೀವು ಖಂಡಿತವಾಗ್ಲೂ ನೀವು ಏನೇ ಒಂದು ಮಾಡಿದ್ರೂ ಕೂಡ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡ್ರಿ ಅಂತಂದರೆ, ಇದು ಒಂದು ಬಡ್ಡಿ ಸಾಲಗಳಿಗೆ ಸುಳಿಗೆ ಸಿಕ್ಕಾಕೊಂಡ್ರಿ ಅಂತಂದರೆ ಖಂಡಿತವಾಗ್ಲೂ ಅದರಿಂದ ಆಚೆ ಬರೋದು ತುಂಬ ಅಂದರೆ ತುಂಬ ಕಷ್ಟವಾಗಿರುತ್ತೆ. ಹಾಗಾಗಿ ಅಂಥವರೆಲ್ಲ ಈ ಒಂದು ಸರಳವಾಗಿರುವಂಥ ಮಂತ್ರವನ್ನು ಹೇಳ್ಕೊಳ್ಳಿ. ಕೇವಲ ಸಾಲ ಜಾಸ್ತಿ ಇತ್ತು ಅಂದರೆ ನಿಮಗೆ ಟೈಮ್ ಹಿಡಿಯುತ್ತೆ. ನಿಮಗೆ ಸಾಲ ಹರಿಯೋದಕ್ಕೆ ನಿಮಗೆ ಒಂದು ಶಕ್ತಿ ಅನ್ನುವಂಥದ್ದು ಬರುತ್ತೆ. ಮತ್ತು ನಿಮಗೆ ದುಡಿಮೆ ಅನ್ನುವಂಥದ್ದು ಆಗುತ್ತೆ. ಸಿಕ್ಕಾಪಟ್ಟೆ ಸಾಲ ಆಗಿದೆ ನಮಗೆ, ನಾವು ಏನೇ ಮಾಡಿದ್ರೂ ತೀರ್ಸೋಕ್ಕಾಗ್ತಾ ಇಲ್ಲ. ಎಷ್ಟೋ 10 ವರ್ಷ 5 ವರ್ಷದಿಂದ ಬಡ್ಡಿ ಕಟ್ಕೊಂಡು ಬರ್ತಾ ಇದ್ದೀವಿ. ಆ ಬಡ್ಡಿನೇ ತೀರ್ಸೋದಕ್ಕೆ ಸರೋಗ್ತಾ ಇದೆ. ಅಸಲು ಅನ್ನೋವಂಥದ್ದು ಅದು ಟಚ್ಚೇ ಆಗಿಲ್ಲ. ನಾವೇನು ಮಾಡಬೇಕು ಅಂಥೇಳಿ ತುಂಬ ಜನ ಪರ್ಸ್ನಲ್ಲಾಗಿ DM ಅನ್ನು ಮಾಡಿದ್ರಿ. ಹಾಗಾಗಿ ಅವ್ರಿಗೋಸ್ಕರ, ಮತ್ತು ಯಾರೆಲ್ಲ ಕೈನಲ್ಲಿ ನಾವು ದುಡಿದಿರೋವಂಥ ದುಡ್ಡು ನಿಲ್ತಾ ಇಲ್ಲ, ಇವಾಗ ಕೈಯಲ್ಲಿ ದುಡಿದಿರೋವಂಥ ದುಡ್ಡು ನಿಂತ್ರೆ ಅಲ್ವಾ ನಾವು ಸಾಲ ಮಾಡದೇ ಇರೋದಕ್ಕೆ ಸಾಧ್ಯ. ಇವತ್ತೇನೋ ನಾವು ಒಂದು ಮಗು ಫೀಸ್ಗೆ ಅಂಥೇಳಿ ಸಾಲವನ್ನು ಮಾಡ್ತೀವಿ, ನೆಕ್ಸ್ಟ್ ತಿಂಗಳು ಅದರ ಬಡ್ಡಿಯನ್ನು ಕಟ್ತೀವಿ. ಹಾಗೆ ಬಡ್ಡಿ ಕಟ್ಟೋದಕ್ಕೆ ಸರೋಗುತ್ತೆ. ನೆಕ್ಸ್ಟ್ ಇಯರು ಮತ್ತೆ ನಾನು ಸಾಲನೇ ಮಾಡಬೇಕಾಗತ್ತೆ. 10,000, 10,000ರಿಂದ 12,000, 12ರಿಂದ 20,000, 20ರಿಂದ 50, 50ರಿಂದ ಲಕ್ಷ, ಲಕ್ಷದಿಂದ 2 ಲಕ್ಷ, ಹಂಗೆ 10 ಲಕ್ಷ. ಯಾರೋ ಒಬ್ಬರು ಕಮೆಂಟನ್ನು ಮಾಡಿದರೆ ಪರ್ಸ್ನಲಾಗಿ, ಅವ್ರಿಗೆ 25 ಲಕ್ಷ ಸಾಲ ಇದೆ ಅಂತೆ. ಖಂಡಿತವಾಗ್ಲೂ ನೋಡಿ, ನೀವು ಸಾಲ ಇದೆ ಅಂಥೇಳಿ ಯಾವುದೇ ಕಾರಣಕ್ಕೂ ಧೈರ್ಯಗೆಡೋದಕ್ಕೆ ಹೋಗಬೇಡಿ. ಆದಷ್ಟು ಕ್ರಮೇಣವಾಗಿ ನಿಮ್ಮ ಸಾಲ ಅನ್ನೋವಂಥದ್ದು ತೀರಿಸುತ್ತೆ. ನೀವು ಯಾವ ಕೆಲಸಕ್ಕೋಸ್ಕರ ಸಾಲವನ್ನು ಮಾಡಿದ್ದೀರಿ ಅಂತೇಳಿ ಖಂಡಿತವಾಗ್ಲೂ ನಮಗಂತೂ ಗೊತ್ತಿಲ್ಲ. ವಾರಾಹಿಯನ್ನು ನಂಬಿ ವಾರಾಹಿಗೆ ನೀವು ಈ ಒಂದು ತೆಂಗಿನಕಾಯಿ ದೀಪಾರಾಧನೆಯನ್ನು ಮಾಡಿ. ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಯಾವ ದಿನಗಳಲ್ಲಂತೂ ನಾನು ತಿಳಿಸ್ಕೊಡ್ತೀನಿ. ಎಷ್ಟೇ ನಿಮ್ಮದು ಕೋಟಿ ಸಾಲ ಇದ್ರೂ ಕೂಡ ಅದು ಸಾಲವನ್ನು ತೀರಿಸೋದಕ್ಕೆ ನಿಮಗೆ ಆ ಒಂದು ವರಾಹಿ ತಾಯಿ ಅನುಗ್ರಹವನ್ನು ಮಾಡ್ತಾರೆ. ಮತ್ತು ನೀವು ದುಡಿದಿರೋವಂಥ ದುಡ್ಡು, ನೀವು ಸಂಪಾದನೆ ಮಾಡಿರೋವಂಥ ದುಡ್ಡು ನಿಮಗೆ ಕೈಗೆ ಹಚ್ಚುತ್ತೆ. ನಿಮ್ಮ ಮನೆಯಲ್ಲಿ ಧನ ಆಕರ್ಷಣೆ ಅನ್ನೋವಂಥದ್ದು ಜಾಸ್ತಿ ಆಗುತ್ತೆ. ಬನ್ನಿ, ಈ ಒಂದು ತೆಂಗಿನಕಾಯಿ ದೀಪ ಹಚ್ಚೋದಕ್ಕೆ ಏನೇನೆಲ್ಲ ಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ. ನೋಡಿ, ನೀವು ಒಂದು ಅಡಿಕೆ ತಟ್ಟೆಯನ್ನು ತೆಗೆದುಕೊಳ್ಳಿ, 3 ಅಳತೆಯ ಅಕ್ಕಿಯನ್ನು ಹಾಕ್ಕೊಳ್ಳಿ. ಅದರ ಮೇಲೆ ನೀವು ಉಂಗುರದ ಬೆರಳಿನಿಂದ ಶ್ರೀಂ ಅನ್ನುವಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಬರೀರಿ. ಅದರ ಮೇಲೆ ಒಂದು ತೆಂಗಿನಕಾಯಿನ ತೆಗೆದುಕೊಂಡು ಹೊರಗಡೆ ಜುಟ್ಟನ್ನೆಲ್ಲ ಕ್ಲಿಯರನ್ನು ಮಾಡ್ಕೊಳ್ಬೇಕು. 2 ಸಮಾನಕ್ಕೆ ಬರೋ ರೀತಿಯಲ್ಲಿ ತೆಂಗಿನಕಾಯಿನ ಒಡ್ಕೊಳ್ಳಿ. ನೀಟಾಗಿ ಅಕ್ಕಿನಲ್ಲಿ ತೆಂಗಿನಕಾಯಿ ಅನ್ನೋವಂಥದ್ದು ಕೂತ್ಕೊಳ್ಬೇಕು, ಅಳ್ಳಾಡಬಾರ್ದು. ಹಾಗಾಗಿ ಅದಕ್ಕೆ ನೀವು ತುಪ್ಪ ಅಥವಾ ಎಳ್ಳೆಣ್ಣೆ ನಿಮ್ಗೆ ಏನು ಅವೈಲೇಬಲ್ ಇದೆ ಅದನ್ನು ಹಾಕ್ಕೊಳ್ಳಿ. ಅದಕ್ಕೆ ನೀವು ಸ್ವಲ್ಪ ಫಸ್ಟಿಗೆ ನೀವು ಬತ್ತಿಯನ್ನು ಮಾಡಿಟ್ಕೊಳ್ಬೇಕಾಗತ್ತೆ. ಯಾವ ರೀತಿ ಬತ್ತಿ ಅಂತಂದರೆ 2 ಎಳೆ ಬತ್ತಿಗಳು ಬೇಕಾಗುತ್ತೆ. ಸ್ವಲ್ಪ ಕುಂಕುಮವನ್ನು ಹಾಕ್ಕೊಳ್ಳಿ. ಅದಕ್ಕೆ ಚೂರು ಹಾಲು, ಇಲ್ಲಾಂದರೆ ಹಾಲು ಅಥವಾ ತುಪ್ಪವನ್ನು ಹಾಕಿ 2 ಕೈ ಸಮಾನಕ್ಕೆ ಇಟ್ಟು, ನೀವು ಎಂಥದ್ದೇ ಬತ್ತಿ ತೆಗೆದುಕೊಂಡ್ರೂ ಕೂಡ ಕುಂಕುಮವನ್ನು ಹಾಕಿ ಕೆಂಪು ಬತ್ತಿಯನ್ನು 4 ಬತ್ತಿಯನ್ನು ಮಾಡ್ಕೊಳ್ಬೇಕು. ಆ ತೆಂಗಿನಕಾಯಿಗೆ ನೀವು ಎಣ್ಣೆ ಅಥವಾ ತುಪ್ಪ ನಿಮಗೇನು ಅವೈಲೇಬಲ್ ಇದೆ ಅದನ್ನು ಹಾಕಿ, ಅದರಲ್ಲಿ ನೀವು 2 ಲವಂಗವನ್ನು ಹಾಕ್ಕೊಳ್ಬೇಕು. ಲವಂಗಕ್ಕೆ ಧನಾಕರ್ಷಣೆ ಶಕ್ತಿ ಜಾಸ್ತಿ ಇರೋದ್ರಿಂದ 2 ಲವಂಗವನ್ನು ಹಾಕ್ಕೊಂಡು ನೀವು ಕೆಂಪು ಬಣ್ಣದಿಂದ ತಟ್ಟೆಯನ್ನು ಅಲಂಕಾರವನ್ನು ಮಾಡಿಕೊಂಡು, ಇದನ್ನು ಮನೆಯಲ್ಲಿ ಹಚ್ಚೋ ಹಾಗಿಲ್ಲ, ದೇವಸ್ಥಾನಕ್ಕೆ, ವರಾಹಿ ದೇವಸ್ಥಾನಕ್ಕೆ ಹೋಗಿ ಹಚ್ಚಬೇಕು. ನಿಮಗೆ ಇಲ್ಲಿ ನಿಯರೆಸ್ಟ್ ಬರೋವಂಥದ್ದು ಇಲ್ಲಿ
ಟಿನ್ ಫ್ಯಾಕ್ಟ್ರಿ ಅಂಥೇಳಿ ಕರೀತಾರೆ, ಅಲ್ಲೂ ಕೂಡ ಇದೆ. ಮತ್ತು ನಿಮಗೆ ಮಲ್ಲೇಶ್ವರಮಲ್ಲಿ ಕೂಡ ಇದೆ. ಮತ್ತು ಈ ರೀತಿಯಾಗಿ ತುಂಬ ಇದೆ. ನಾನು ವೀಡಿಯೋಗಳಲ್ಲಿ ತುಂಬ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ. ತುಂಬ ಜನ ಕಮೆಂಟ್ ಕೂಡ ಮಾಡಿದ್ದಾರೆ. ಬನ್ನಿ ಇವಾಗ ಮಂತ್ರ ಬರ್ತಾ ಇದೆ. ಓಂ ಶ್ರೀಂ ಹ್ರೀಂ ಕ್ರೀಂ ಐಂ ವಾರಾಹಮುಖಿ ವಾರಾಹಿ ತನ್ನೋ ಪ್ರಚೋದಯಾತ್. ಓಂ ಶ್ರೀಂ ಹ್ರೀಂ ಕ್ರೀಂ ಐಂ ವಾರಾಹಮುಖಿ ವಾರಾಹಿ ತನ್ನೋ ಪ್ರಚೋದಯಾತ್ ಅನ್ನೋವಂಥ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ರಾತ್ರಿ ಮಲಗೋದಕ್ಕೆ ಮುಂಚೆ ನಿಮ್ಗೆ ಎಷ್ಟು ಬಾರಿ ಸಾಧ್ಯ ಇದೆಯೋ 10 ನಿಮಿಷ 20 ನಿಮಿಷ ಎಷ್ಟು ಬಾರಿ ಬೇಕಾದಷ್ಟು ಬಾರಿ ನಿಮಗೆ ಸಾಧ್ಯ ಇದ್ದರೆ ರಾತ್ರಿ ಮಲಗೋದಕ್ಕೆ ಮುನ್ನ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ಮಲ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣವೂ ಕೂಡ ನೀವೇ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಇದಕ್ಕೆ ಇಷ್ಟೇ ಬಾರಿ ಅಂತ ಇಲ್ಲ, ನಿಮಗೆ ಯಾವಾಗ ರಾತ್ರಿ ಮಲಗೋದಕ್ಕೆ ಬೆಳಗ್ಗೆ ಎದ್ದಾಗ ನಿಮಗೆ ಮೈಂಡ್ ರಿಲ್ಯಾಕ್ಸೇಷನ್ ಮಾಡಿಕೊಂಡು ಈ ಮಂತ್ರವನ್ನು ಹೇಳ್ಕೊಳ್ಳಿ. ಕೋಟಿ ಸಾಲ ಇದ್ರೂ ಕೂಡ ಚಿಟಿಕೆ ಹೊಡೆಯೋದ್ರಲ್ಲಿ ನೀವು ಸಾಲವನ್ನು ತೀರಿಸ್ತೀರಿ. ಕೋಟಿ ಸಾಲ ಇದ್ದರೆ ಖಂಡಿತವಾಗ್ಲೂ ತೀರಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಸಾವಿರಗಳಿದ್ರೇ ಚಿಟಿಕೆ ಹೊಡೆಯೋದ್ರಷ್ಟರಲ್ಲಿ ನಾವು ಸಾಲವನ್ನು ತೀರಿಸ್ಬೋದು. ನಂಬಿಕೆ ಇಟ್ಟು ಮಂತ್ರವನ್ನು ಹೇಳ್ಕೊಳ್ಳಿ. ವರಾಹಿ ತಾಯಿ ನಿಮ್ಗೆ ಖಂಡಿತವಾಗ್ಲೂ ಒಳ್ಳೆಯದನ್ನು ಮಾಡೇ ಮಾಡ್ತಾಳೆ ಅನ್ನುವಂಥ ನಂಬಿಕೆ ಇದೆ. ತುಂಬ ಜನ ವಾರಾಹಿ ಅಮ್ಮನ ಮಂತ್ರಗಳನ್ನು ಹೇಳ್ಕೊಳ್ತಾ ಇದ್ರು, ತುಂಬ ನಮಗೆ ಒಳ್ಳೆಯದಾಗ್ತಾ ಇದೆ ಅಂತೇಳಿ ಕೂಡ ಕಮೆಂಟ್ ಮಾಡ್ತಾಯಿದ್ರಿ. ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಇವಾಗ ನೋಡಿ ಕೆಂಪು ಬತ್ತಿಯನ್ನು ಹಾಕಿ ಅಗರಬತ್ತಿಯನ್ನು 2 ಅಗರಬತ್ತಿಯನ್ನು ತೆಗೆದುಕೊಳ್ಳಿ. ಯಾವುದೇ ಕಾರಣಕ್ಕೂ ಮ್ಯಾಚ್ ಬಾಕ್ಸಿಂದ ದೀಪವನ್ನು ಹಚ್ಚೋ ಆಗಿಲ್ಲ. ನೀವು ಗಂಧದ ಕಡ್ಡಿಗೆ ಹಚ್ಕೊಂಡು ಮನಸ್ಸಿನಲ್ಲಿ ಗಣೇಶನನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. 6 ಅಷ್ಟಮಿ 6 ಪೌರ್ಣಮಿ 6 ಶುಕ್ರವಾರ ಈ ರೀತಿಯಾಗಿ ದೀಪಾರಾಧನೆಯನ್ನು ಮಾಡಬೇಕು. ತುಂಬ ಒಳ್ಳೆಯದಾಗುತ್ತೆ.